Hi friends, welcome to my channel. In this video, we will learn about Kannada grammar Vibhakti Pratyayagalu. ಈ ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣ ವಿಭಕ್ತಿ ಪ್ರತ್ಯಯದ ಬಗ್ಗೆ ತಿಳಿಯೋಣ. What is Vibhakti Pratyaya? Vibhakti Pratyaya are words that have no meaning by themselves, but when added to nouns or verbs, they give extra meaning to the sentence. ವಿಭಕ್ತಿ ಪ್ರತ್ಯಯ ಎಂದರೇನು? ಸ್ವತಂತ್ರವಾದ ಅರ್ಥವಿಲ್ಲದೆ ನಾಮ ಪ್ರಕೃತಿಗಳ ಜೊತೆ ಸೇರಿ ಬೇರೆ ಬೇರೆ ಅರ್ಥವನ್ನು ಉಂಟುಮಾಡುವ ಪದಗಳನ್ನು ನಾವು ವಿಭಕ್ತಿ ಪ್ರತ್ಯಯ ಎಂದು ಹೇಳುತ್ತೇವೆ. ಈ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನಾವು ಒಂದೊಂದಾಗಿ ಕಲಿಯೋಣ. ಪ್ರಥಮ ಉ. ಇಲ್ಲಿ ನಾವು ಮರ ಎಂಬ ಪದಕ್ಕೆ ಉ ಎಂಬ ಪ್ರತ್ಯಯವನ್ನು ಸೇರಿಸಿದಾಗ ಮರವು ಎಂಬ ಪದ ಬರುತ್ತದೆ. ಯಾರು, ಹೂ, ಏನು, ವಾಟ್ ಎಂದು ಕೇಳುವ ಸಂದರ್ಭದಲ್ಲಿ ಈ ವಿಭಕ್ತಿ ಬರುತ್ತದೆ. ದ್ವಿತೀಯ ಅನ್ನು. ಮರ ಪ್ಲಸ್ ಅನ್ನು, ಮರವನ್ನು. ಯಾರನ್ನು, ಹೂಮ್, ಏನನ್ನು, ವಾಟ್ ಎಂದು ಕೇಳುವ ಸಂದರ್ಭದಲ್ಲಿ ಈ ವಿಭಕ್ತಿ ಪ್ರತ್ಯಯ ಬರುತ್ತದೆ. ತೃತೀಯ ಇಂದ. ಮರ ಪ್ಲಸ್ ಇಂದ, ಮರದಿಂದ. ಯಾರಿಂದ, ಫ್ರಮ್ ಹೂಮ್ ಎಂದು ಕೇಳುವ ಸಂದರ್ಭದಲ್ಲಿ ಈ ವಿಭಕ್ತಿ ಬರುತ್ತದೆ. ಚತುರ್ಥಿ ಗೆ, ಇಗೆ, ಕೆ. ಮರ ಪ್ಲಸ್ ಕೆ, ಮರಕ್ಕೆ. ಯಾರಿಗೆ, ಟು ಹೂಮ್ ಎಂದು ಕೇಳುವ ಸಂದರ್ಭದಲ್ಲಿ ಈ ವಿಭಕ್ತಿ ಬರುತ್ತದೆ. ಪಂಚಮಿ ದೆಸೆಯಿಂದ. ಮರದ ಪ್ಲಸ್ ದೆಸೆಯಿಂದ, ಮರದ ದೆಸೆಯಿಂದ. ಯಾರಿಂದ, ಬಿಕಾಸ್ ಆಫ್ ಹೂಮ್ ಎಂದು ಕೇಳುವ ಸಂದರ್ಭದಲ್ಲಿ ಈ ವಿಭಕ್ತಿ ಪ್ರತ್ಯಯ ಬರುತ್ತದೆ. ಷಷ್ಠಿ ಆ. ಮರ ಪ್ಲಸ್ ಆ, ಮರದ. ಯಾರ, ಹೂಸ್ ಎಂದು ಕೇಳುವ ಸಂದರ್ಭದಲ್ಲಿ ಈ ವಿಭಕ್ತಿ ಬರುತ್ತದೆ. ಸಪ್ತಮಿ ಅಲ್ಲಿ. ಮರ ಪ್ಲಸ್ ಅಲ್ಲಿ, ಮರದಲ್ಲಿ. ಯಾರಲ್ಲಿ, ವೇರ್, ಎಲ್ಲಿ ಎಂದು ಕೇಳುವ ಸಂದರ್ಭದಲ್ಲಿ ಈ ವಿಭಕ್ತಿ ಬರುತ್ತದೆ. ಪ್ರಥಮ ವಿಭಕ್ತಿ ಪ್ರತ್ಯಯ ಉ. ರಾಮನು ಬಂದನು. ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು. ನಾನು ರಾಮನನ್ನು ನೋಡಿದೆ. ತೃತೀಯ ವಿಭಕ್ತಿ ಪ್ರತ್ಯಯ ಇಂದ. ನಾನು ಶಾಲೆಯಿಂದ ಬಂದೆ. ಚತುರ್ಥಿ ವಿಭಕ್ತಿ ಪ್ರತ್ಯಯ ಗೆ, ಇಗೆ, ಕೆ. ರಾಮನಿಗೆ ಪುಸ್ತಕ ಕೊಟ್ಟೆ. ಪಂಚಮಿ ವಿಭಕ್ತಿ ದೆಸೆಯಿಂದ. ನಿನ್ನ ದೆಸೆಯಿಂದ ಹೀಗಾಯಿತು. ಷಷ್ಠಿ ವಿಭಕ್ತಿ ಆ. ರಾಮನ ಮನೆ. ಸಪ್ತಮಿ ವಿಭಕ್ತಿ ಅಲ್ಲಿ. ಮೈಸೂರಿನಲ್ಲಿ ಉತ್ಸವ. ನಾವು ಈಗ ನಾಮಪದಗಳ ಕೆಲವು ಉದಾಹರಣೆಗಳನ್ನು ನೋಡೋಣ. ಇಲ್ಲಿ ರಾಮ ಎಂಬ ನಾಮಪದವು ರಾಮನು, ರಾಮನನ್ನು, ರಾಮನಿಂದ, ರಾಮನಿಗೆ, ರಾಮನ ದೆಸೆಯಿಂದ, ರಾಮನ, ರಾಮನಲ್ಲಿ ಎಂದು ಬರುತ್ತದೆ. ಮನೆ ಎಂಬ ನಾಮಪದವು ಮನೆಯು, ಮನೆಯನ್ನು, ಮನೆಯಿಂದ, ಮನೆಗೆ, ಮನೆಯ ದೆಸೆಯಿಂದ, ಮನೆಯ, ಮನೆಯಲ್ಲಿ ಎಂದು ಬರುತ್ತದೆ. ಗಿಡ ಎಂಬ ನಾಮಪದವು ಗಿಡವು, ಗಿಡವನ್ನು, ಗಿಡದಿಂದ, ಗಿಡಕ್ಕೆ, ಗಿಡದ ದೆಸೆಯಿಂದ, ಗಿಡದ, ಗಿಡದಲ್ಲಿ ಎಂದು ಹೇಳಲಾಗುತ್ತದೆ. Thank you for watching. Please like, share and subscribe to our YouTube channel and stay tuned for more